ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಕಾರುಣ್ಯ ಅರ್ಧ ಇಲ್ಲಿ ಅರ್ಧ ಅಲ್ಲಿ. ಒಮ್ಮೆ ಗಂಗಾ ನದಿಯ ದಡದ ಮೇಲಿನ ಒಂದು ಪುಣ್ಯಧಾಮವಾದ ಕರ್ಣಪ್ರಯಾಗದಲ್ಲಿ ಗುರುಗಳ ಜೊತೆಯಲ್ಲಿದ್ದೆ. ಬಹುಮಟ್ಟಿಗೆ ತಮ್ಮ ಭೌತಿಕ ಶರೀರದ ಮೇಲಿನ ಅರಿವು ಇರಲಿಲ್ಲವಾದ ಕಾರಣ ನನ್ನ ಗುರುಗಳು ಇದೆಯೋ ಇಲ್ಲವೋ ಎನ್ನುವಷ್ಟು ಬಟ್ಟೆ ಧರಿಸಿರುತ್ತಿದ್ದರು. ಅವರು ಸದಾ ಮನಸುಖರಾಯ. ರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಎದ್ದು ಈಗ ಹೊರಟು ಬಿಡೋಣ ಎಂದರು. ಕತ್ತಲೆಯ ಹೊತ್ತು, ಹೊರಗೆ ಮಳೆ ಹನಿಯುತ್ತಿದೆ. ಆಲೋಚನೆ ಮಾಡಿದೆ, ನೀವೇನಾದರೂ ಬೇಡ ಅಂದರೂ ಸಹ ಅವರು ಹೊರಟು ಬಿಡುವವರೇ. ನಿರ್ವಾಣೇಶ್ವರನ ಹಾಗೆ ನಡೆದು ಬಿಡುವುದಂತೂ ದಿಟ. ಆದ್ದರಿಂದ ಒಂದು ಕಂಬಳಿಯನ್ನು ಅವರ ಮೇಲೆ ಹೊದ್ದಿಸಿ ಅದು ಬಿದ್ದು ಹೋಗದಂತೆ ಮುಳ್ಳನ್ನು ಸಿಕ್ಕಿಸಿ ಜೊತೆಯಲ್ಲಿ ನಡೆಯತೊಡಗಿದೆ. ಕೊರೆಯುವ ಚಳಿ. ಅರ್ಧ ಮೈಲಿಯಷ್ಟು ದೂರ ಬರಿಗಾಲಲ್ಲಿ ಹೋದ ಮೇಲೆ ನನ್ನ ದೇಹವಿಡೀ ಮರಗಟ್ಟಿ ಹೋಯಿತು. ನಾನು ಬಟ್ಟೆ ತೊಟ್ಟಿದ್ದದ್ದು ಅತೀ ಕಡಿಮೆ, ಒಂದು ಉಣ್ಣೆ ಕಂಬಳಿ ಅಷ್ಟೆ. ಏನು ಮಾಡುವುದೀಗ ಎಂಬ ಪ್ರಶ್ನೆ ಮೂಡಿತು. 2 ಮೈಲಿ ನಡೆದು ಹೋದ ನಂತರ ಒಂದು ಅಡ್ಡ ರಸ್ತೆಗೆ ತಲುಪಿದಾಗ ಅಲ್ಲಿದ್ದ ಯಾವ ಕಡೆಗೆ ಹೋಗಬೇಕೆಂಬುದು ನಿಮಗೆ ಗೊತ್ತೇನು ಎಂದು ಕೇಳಿದೆ. ಈ ಕಡೆಗೆ ಎಂದು ಹೇಳಿದರು. ಆದರೆ ಅವರನ್ನೊಮ್ಮೆ ಸುತ್ತಾ ತಿರುಗಿಸಿ, ಅಲ್ಲ, ಅತ್ತ ಕಡೆಗೆ ಅಲ್ಲ, ಇದು ದಾರಿ ಎಂದು ಹೇಳಿದೆ. ಹೀಗೆ ದಿಕ್ಕನ್ನು ತಿರುಗಾಮುರುಗ ಮಾಡಿ ನಾವು ಎಲ್ಲಿಂದ ಹೊರಟಿದ್ದೇವೋ ಅಲ್ಲಿಗೆ ವಾಪಸ್ಸು ಬಂದೆವು. ಕತ್ತಲು. ತಾವು ಎಲ್ಲಿದ್ದಾರೆಂಬುದು ಅವರಿಗೇ ಗೊತ್ತಿಲ್ಲ. ಈಗ ನಾವು ಇಲ್ಲಿ ಉಳಿಯಬೇಕು ಎಂದು ಹೇಳಿದೆ. ಆಗಬಹುದು ಎಂದರು. ನಾನು ಕಂಬಳಿಯನ್ನು ಅವರ ಮೇಲಿಂದ ತೆಗೆದಿಟ್ಟೆ. ಅವರು ಅಗ್ಗಿಷ್ಟಿಕೆಯ ಸಮೀಪ ಕುಳಿತರು. ಮುಂಜಾನೆ ಕಣ್ಣು ತೆರೆದ ಅವರು ಕಿಲಕಿಲ ನಗತೊಡಗಿದರು. ರಾತ್ರಿಯೆಲ್ಲ ನಡೆದಿದ್ದೇವೆ, ಆದರೂ ಇದೇ ಜಾಗದಲ್ಲಿದ್ದೇವಲ್ಲ, ಇದು ಹೇಗೆ ಸಾಧ್ಯ ಎಂದು ಕೇಳಿದರು. ಚಮತ್ಕಾರ ಮಾಡಿಬಿಟ್ಟೆ. ನಾನು ಹೇಳಿದೆ, ಯಾಕೆ? ಗಡ್ಡೆ ಕಟ್ಟುವಂತ ಚಳಿಯಿತ್ತು, ನಿಮಗೆ ಅದರ ಪರಿವೆಯೇ ಇರಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ ಎಂದು ಉತ್ತರ ಕೊಟ್ಟೆ. ಇಂಥ ಅನುಭವಗಳನ್ನು ಅವರು ಆಸ್ವಾದಿಸುತ್ತಿದ್ದರು. ಭಾವಾವೇಶದ ಉನ್ನತ ಸ್ಥಿತಿಯಲ್ಲಿ ಐಹಿಕ ಆಗುಹೋಗುಗಳ ಪರಿವೇ ಇರುತ್ತಿರಲಿಲ್ಲ. ಇಂಥ ಸ್ಥಿತಿಯಲ್ಲಿ ನಡೆದ ಸಂಗತಿಗಳು ಗೊತ್ತಾದಾಗ ಮುಗ್ಧ ಮಗುವಿನ ಹಾಗೆ ಆನಂದ ಪಡುತ್ತಿದ್ದರು. ಇನ್ನೊಂದು ಸಲ ಒಂದು ವಿಚಿತ್ರವಾದ ಅನುಭವ ಆಯಿತು. ಉಷ್ಣತೆ 114 ಡಿಗ್ರಿಗಳವರೆಗೆ ಏರುವಂಥ ಸ್ಥಳ ವಾರಣಾಸಿ. ಘಟನೆ ನಡೆದದ್ದು ವಾರಣಾಸಿಯ ಸಮೀಪದ ಕಾಡಿನಲ್ಲಿ. ಅದೊಂದು ಜೂನ್ ತಿಂಗಳ ಬಿಸಿಲ ಬೇಗೆಯ ದಿನ. ಬಹಳ ಸೆಖೆ ಇದ್ದುದರಿಂದ ಸ್ನಾನ ಮಾಡ್ತೀರಾ ಎಂದು ಗುರುಗಳನ್ನು ಕೇಳಿದೆ. ಆಗಲಿ ಎಂದರು. ಭಾರತದಲ್ಲಿ ಒಂದು ನಗರದಿಂದ ಮತ್ತೊಂದಕ್ಕೆ ಸಂಚಾರ ಮಾಡುವಾಗ ದಾರಿಯಲ್ಲಿ ಆಗಾಗ ಬಾವಿಗಳು ಸಿಗುತ್ತವೆ. ಸ್ನಾನ ಮಾಡಬೇಕೆನಿಸಿದರೆ ಒಂದು ಬಕೆಟ್ಟು ಮತ್ತು ಹಗ್ಗ ಅಗತ್ಯ. ಹತ್ತಿರದಲ್ಲಿ ವಾಸಿಸುವ ಯಾರಾದರೂ ಕೊಡುತ್ತಾರೆ. ನೀರು ಸೇದಿ ಸ್ನಾನ ಮುಗಿಸಿ ನಂತರ ದಾರಿ ಕ್ರಮಿಸಬಹುದು. ಒಂದು ಬಾವಿ ಕಂಡು ಬಂತು. ಸ್ವಲ್ಪ ಹೊತ್ತು ಕುಳಿತಿರಿ, ನಾನು ಹೋಗಿ ಹಗ್ಗ ಬಕೆಟ್ಟು ತರುತ್ತೇನೆ ಎಂದು ಗುರುಗಳಿಗೆ ಹೇಳಿ ಹೋದೆ. ನಾನು ಹಿಂತಿರುಗಿದಾಗ ಅವರು ಅಲ್ಲಿರಲಿಲ್ಲ. ಕೂಗಿದೆ. 60 ಅಡಿ ಆಳದ ಬಾವಿಯೊಳಗಿನಿಂದ ಉತ್ತರ ಬರುತ್ತಿದೆ. ಬಾವಿಯೊಳಕ್ಕೆ ಕುಪ್ಪಳಿಸಿ ನೀರಿನಲ್ಲಿ ಆಡುತ್ತಿದ್ದಾರೆ. ಸಾಮಾನ್ಯವಾಗಿ ಯಾರಾದರೂ 60 ಅಡಿ ಆಳಕ್ಕೆ ಬಿದ್ದರೆ ಅಂಥವರು ಅಪಾಯಕ್ಕೆ ಈಡಾಗುತ್ತಾರೆ. ಉನ್ನತ ಸಮಾಧಿ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಪ್ರಕೃತಿಯ ಶಿಶು. ಅಂಥವರು ಸಂರಕ್ಷಿತರು. ಗುರುಗಳು ಸುರಕ್ಷಿತವಾಗಿದ್ದರು. ನನಗೆ ಸಮಸ್ಯೆಯಾದುದೆಂದರೆ ಅವರು ಹೊರಗೆ ಬರಲು ತಯಾರಿರಲಿಲ್ಲ. ಅವರನ್ನು ಪುಸಲಾಯಿಸಿ ಹೊರಕ್ಕೆ ಕರೆಯಲಾಗಲಿಲ್ಲ. ಹಳ್ಳಿಗರ ನೆರವನ್ನು ಬೇಡಿದೆ. ಹಳ್ಳಿಯ 3 ಮಂದಿ ನೆರವಿಗೆ ಬಂದರು. ಹಗ್ಗಕ್ಕೆ ಬುಟ್ಟಿಯನ್ನು ಕಟ್ಟಿ ಬಾವಿಯೊಳಕ್ಕೆ ಬಿಟ್ಟು ನಾನು ಕೂಗಿದೆ, ಬುಟ್ಟಿಯೊಳಕ್ಕೆ ಕುಳಿತುಕೊಳ್ಳಿ, ಮೇಲಕ್ಕೆ ಎಳೆದುಕೊಳ್ಳುತ್ತೇವೆ. ನನ್ನ ಪಾಡಿಗೆ ನನ್ನನ್ನು ಬಿಡಿ, ನಾನು ಸ್ನಾನ ಮಾಡಬಾರದಾ ಎಂದು ಅವರು ತಮ್ಮ ಪಾಡಿಗೆ ತಾವು
ನೀರಾಟದ ಸುಖವನ್ನು ಅನುಭವಿಸುತ್ತಿದ್ದರು. ಆಗ ಹಳ್ಳಿಯವರು ನನ್ನನ್ನು ಹಗ್ಗಕ್ಕೆ ಕಟ್ಟಿ ಬಾವಿಯೊಳಕ್ಕೆ ಇಳಿಯಬಿಟ್ಟರು. ಬನ್ನಿ ಈಗ ಎಂದು ಕರೆದೆ. ಸ್ನಾನ ಮಾಡೋಕ್ಕೆ ಬಿಡಯ್ಯ ಎಂದರು. ಅವರ ನೀರಾಟ ಮುಂದುವರಿಯಿತು. ನೀವು ನೀರಿಗಿಳಿದು ಈಗಾಗಲೇ 1 ಗಂಟೆ ಆಯಿತು. ಸಾಕಷ್ಟು ಸ್ನಾನ ಆಗಿದೆ. ನಡೀರಿ ಈಗ ಎಂದು ಕರೆದೆ. ಹಾಗೇನು? ಹೌದು ಇತ್ಯಾದಿ ಪ್ರಶ್ನೋತ್ತರಗಳ ನಂತರ ಕೊನೆಗೆ ಎಷ್ಟೋ ಹೊತ್ತಾದ ಮೇಲೆ ಹೊರಗೆ ಬರಲು ಒಲಿಸಿದೆ. ಪ್ರತಿದಿನವೂ ಅವರು ಸ್ನಾನ ಮಾಡುತ್ತಾರೆ, ಆದರೆ ಮನಸ್ಸು ಇನ್ನೆಲ್ಲೋ ಇರುತ್ತಿತ್ತು. ನೀವು ಸ್ನಾನ ಮಾಡಿ ಆಯಿತು, ನಡೆಯಿರಿ ಎಂದು ನಾನು ಹೇಳುತ್ತಿದ್ದೆ. ಅವರು ಬಹುತೇಕ ಸಮಯವನ್ನು ನಿರಂತರ ಪ್ರಶಾಂತ ಸ್ಥಿತಿಯ ಅಲ್ಲಿ ಬದುಕಿದರು, ಹಾಗೂ ತುಂಬ ಕಡಿಮೆ ಸಮಯವನ್ನು ಐಹಿಕವಾದ ಪ್ರಾಪಂಚಿಕ ಪ್ರಜ್ಞೆಯ ಇಲ್ಲಿ ಬದುಕಿದರು. ಬೋಲೋ ಸಬ್ ಸಂತ್ ಕಿ ಜೈ.